Welcome to my channel. I am Rajesh and happy Father's Day to all. ಇವತ್ತು ಜಗತ್ತಿನಾದ್ಯಂತ ಬಹುತೇಕ ದೇಶಗಳಲ್ಲಿ ಫಾದರ್ಸ್ ಡೇ ಅಥವಾ ತಂದೆಯರ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಆದ್ರೆ ಜಗತ್ತಿನ ಎಲ್ಲಾ ತಂದೆಯರ ತ್ಯಾಗವನ್ನ ಸ್ಮರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರಿಗಂತಾನೆ ಒಂದು ದಿವಸವನ್ನ ಮೀಸಲಿಟ್ಟು ಒಂದು ದಿನವನ್ನ ಆಚರಣೆ ಮಾಡ್ಕೊಳ್ಳೋ ಅಂತ ಪರಿಕಲ್ಪನೆ ಆದ್ರೂ ಹುಟ್ಟಿದ್ ಹೇಗೆ? ಸನೋರಾ ಸ್ಮಾರ್ಟ್ ಡಾಡ್ ಅನ್ನೋ ಒಬ್ಳು ಹೆಣ್ಣು ಮಗಳು ತನ್ನ ತಂದೆಯ ನೆನಪಿಗೋಸ್ಕರ ಕಂಡಂತ ಕನಸು ಹೆಂಗೆ ಒಂದು ವಿಶ್ವವೇ ಪೂರ್ತಿ ಆಚರಣೆ ಮಾಡುವಂತ ದಿವಸವಾಗಿ ಬೆಳೆದು ಬಂತು ಅನ್ನೋ ಒಂದು ರೋಚಕ ಇತಿಹಾಸವನ್ನ ಮತ್ತು ಭಾವನಾತ್ಮಕವಾಗಿರೋ ಕಥೆಯನ್ನ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ವಿಡಿಯೋವನ್ನ ಕೊನೆ ತನಕ ನೋಡಿ. ನಿಮ್ಗೆ ಇಷ್ಟ ಆದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಇದನ್ನ ಶೇರ್ ಮಾಡಿ. ಆಕಾಶದಷ್ಟು ಅಗಲ, ಪರ್ವತದಷ್ಟು ಎತ್ತರ, ಬಂಡೆಯಂತೆ ನಿಶ್ಚಲ, ಹೂವಿನಂತೆ ಮೃದು, ಇವೆಲ್ಲ ಗುಣಗಳ ಒಟ್ಟು ಮೌಲ್ಯನೇ ಅಪ್ಪ ಅಂದ್ರೆ ತಪ್ಪಾಗೋದಿಲ್ಲ. ಅಮ್ಮನ ಪ್ರೀತಿ ಎಷ್ಟೋ ಸಲ ಕಣ್ಣಿಗೆ ಕಾಣಿಸ್ತಿರುತ್ತೆ, ಆದ್ರೆ ಅಪ್ಪನ ತ್ಯಾಗ ಮತ್ತೆ ಪ್ರೀತಿ ಕಣ್ಣಿಗೆ ಸುಮಾರು ಸಲ ಕಾಣಿಸೋಲ್ಲ. ಆ ತರ ಎಲ್ಲಾ ಮಕ್ಕಳಿನ ಯಶಸ್ಸಿನ ಹಿಂದೆ ಮೌನ ನಾಯಕನಂತೆ ನಿಂತಿರುವ, ಸದಾ ಬೆನ್ನೆಲುಬಾಗಿರುವಂತ ಜಗತ್ತಿನ ಎಲ್ಲಾ ಅಪ್ಪಂದಿರಿಗೆ ಈ ವಿಡಿಯೋವನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ. 1908ರಲ್ಲಿ ವೆಸ್ಟ್ ವರ್ಜಿನಿಯಾದಲ್ಲಿ ಒಂದು ಗಣಿ ಅಪಘಾತ ಆಗತ್ತೆ. ಆ ಅಪಘಾತದಲ್ಲಿ ಸುಮಾರು ಜನ ಗಂಡಸರುಗಳು ಮರಣ ಹೊಂದುತ್ತಾರೆ. ಗ್ರಾಸ್ ಗೋಲ್ಡನ್ ಕ್ಲೇಟನ್ ಎಂಬ ಮಹಿಳೆ ಆ ಅಪಘಾತದಲ್ಲಿ ಮರಣ ಹೊಂದಿದ ಎಲ್ಲಾ ತಂದೆಯರ ನೆನಪಿಗೋಸ್ಕರ ಒಂದು ವಿಶೇಷವಾಗಿರುವಂತ ಪ್ರಾರ್ಥನಾ ಸಭೆಯನ್ನ ಏರ್ಪಾಡು ಮಾಡ್ತಾರೆ. ಈ ಮೂಲಕ ಜಗತ್ತಿನಲ್ಲಿರೋ ತಂದೆ ಅನ್ನೋ ವ್ಯಕ್ತಿಯಲ್ಲಿನ ಶಕ್ತಿ ಎಂಥದ್ದು ಅನ್ನೋದನ್ನ ಸ್ಮರಣೆ ಮಾಡ್ಕೊಳ್ಳುವಂತ ಮೊದಲನೇ ಕೆಲಸ ಅವತ್ತು ನಡೆಯುತ್ತೆ. ಆದರೆ ಅಧಿಕೃತವಾಗಿ ಸೊನೋರಾ ಡಾಡ್ ಅವರ ಪ್ರಯತ್ನದಿಂದಾಗಿ ಜೂನ್ 19ನೇ ತಾರೀಕು 1910ನೇ ಇಸ್ವಿ ಅವತ್ತು ಮೊದಲ ಬಾರಿಗೆ ಅಮೆರಿಕದ ವಾಷಿಂಗ್ಟನ್ನಲ್ಲಿ ತಂದೆಯರ ದಿನ ಅಥವಾ ನಾವೇನಿವತ್ತು ಫಾದರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಅದು ಅಧಿಕೃತವಾಗಿ ಆಚರಣೆ ಆಗುತ್ತೆ ಮೊದಲನೇ ಬಾರಿಗೆ. 1972ರಲ್ಲಿ ಅಂದಿನ ಅಮೆರಿಕದ ಅಧ್ಯಕ್ಷರಾಗಿದ್ದ ರಿಚರ್ಡ್ ನಿಕ್ಸನ್ ಅವರು ಜೂನ್ 3ನೇ ಭಾನುವಾರವನ್ನ ರಾಷ್ಟ್ರೀಯ ತಂದೆಯರ ದಿನ ಎಂದು ಅಧಿಕೃತವಾಗಿ ಕಾನೂನನ್ನ ಮಾಡ್ತಾರೆ. ಆ ಮುಖಾಂತರ ನಾವೇನಿವತ್ತು ವಿಶ್ವ ತಂದೆಯರ ದಿವಸ ಅಥವಾ ಫಾದರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಿದ್ದೀವಿ, ಅದನ್ನ ಅಧಿಕೃತವಾಗಿ ಅವತ್ತು ರಿಚರ್ಡ್ ನಿಕ್ಸನ್ ಅವರು ಅನುಮೋದನೆ ಮಾಡ್ತಾರೆ. ಇಷ್ಟೆಲ್ಲ ಕಥೆಗಳು ಹೆಂಗ್ ನಡೀತು? 1910ರಲ್ಲಿ ಶುರುವಾಗಿದ್ದಂಥದ್ದು 1972ರಲ್ಲಿ ಅಧಿಕೃತವಾಗಿ ಆಚರಣೆ ಆಗೋದಕ್ಕಿಂತ ಮಧ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತು, ಅದು ಎಂತ ರೋಚಕ ಇತಿಹಾಸವಾಗಿತ್ತು, ಸೊನೋರಾ ಪಟ್ಟ ಪ್ರಯತ್ನ ಎಂತದ್ದು, ಅವ್ರಿಗೆಲ್ಲ ಯಾವೆಲ್ಲ ಸವಾಲುಗಳು ಎದುರಾದ್ವು, ಏನೆಲ್ಲ ಕೆಲಸಗಳನ್ನ ಮಾಡಿದ್ರು ಅನ್ನೋದನ್ನ ಡೀಟೈಲ್ಡ್ ಆಗಿ ನಾನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರಿ ಅಂತಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿದ್ದು ಅರ್ಥ ಆಗುತ್ತೆ. ಸೊನೋರಾ ಸ್ಮಾರ್ಟ್ ಡಾಡ್ ಅವರಿಗೆ ತಂದೆಯವರ ದಿವಸವನ್ನ ಆಚರಣೆ ಮಾಡಬೇಕು ಅನ್ನೋ ಪರಿಕಲ್ಪನೆ ತಲೆಗೆ ಬಂದಿದ್ದಿದೆಯಲ್ಲ, ಅದೇ ಒಂದು ಭಾವನಾತ್ಮಕ ಕತೆ. ಆಕೆ ಹುಟ್ಟಿದ್ದು ಅಮೆರಿಕದ ಆರ್ಕನ್ಸಾಸ್ ಅನ್ನೋ ಜಾಗದಲ್ಲಿ 1982ರಲ್ಲಿ. ಇವರಿಗೆ ಕೇವಲ 16 ವರ್ಷ ವಯಸ್ಸಾಗಿದ್ದಾಗ ಇವರ ತಾಯಿ ಹೆರಿಗೆ ಸಮಯದಲ್ಲಿ ತೀರ್ಕೊಂಡು ಬಿಡ್ತಾರೆ. ಅಂಡ್ ಅವರ ತಾಯಿಗೆ 6 ಜನ ಮಕ್ಕಳುಗಳು, ಅದರಲ್ಲಿ ಈಕೆ ಕೂಡ ಒಬ್ಳು. ಕೊನೆಯ ಮಗುವಿನ ಡೆಲಿವರಿ ಟೈಮ್ನಲ್ಲಿ 6ನೇ ಮಗು ಹುಟ್ಟೋ ಟೈಮ್ನಲ್ಲಿ ಹೆರಿಗೆ ನೋವಾಗುತ್ತೆ, ಮಗು ಹುಟ್ಟುತ್ತೆ, ಬಟ್ ತಾಯಿ ತೀರ್ಕೊಂಡು ಬಿಡ್ತಾರೆ. ಆದ್ರೆ ಅವ್ರ ತಂದೆ ವಿಲಿಯಂ ಸ್ಮಾರ್ಟ್ ಇರ್ತಾರಲ್ವಾ, ಸೊನೋರಾ ತಂದೆ ವಿಲಿಯಂ ಸ್ಮಾರ್ಟ್ ಅಮೆರಿಕದಲ್ಲಿ ಸಿವಿಲ್ ವಾರ್ ನಡೀತಾ ಇರುತ್ತೆ. ಆ ಟೈಮ್ನಲ್ಲಿ ಸಿವಿಲ್ ವಾರ್ನಲ್ಲಿ ಭಾಗವಹಿಸಿದ್ದಂತ ಯೋಧರವರಾಗಿರ್ತಾರೆ. ಆದ್ರೆ ತನ್ನ ಹೆಂಡತಿಯನ್ನ ಕಳ್ಕೊಂಡ್ಮೇಲೆ ಅವರು ಧೃತಿಗೆಡೋದಿಲ್ಲ. ಸೊ ತಾವೊಬ್ಬರೇ ತಾಯಿಯೂ ಆಗಿ ತಂದೆಯೂ ಆಗಿ 6 ಮಕ್ಕಳುಗಳನ್ನ ಬೆಳೆಸ್ತಾರೆ. ಅಂಡ್ ರಿಮೆಂಬರ್ ಒನ್ ಥಿಂಗ್, ನಮಗೂ ಸೈಕಾಲಜಿಕಲಿ ಥಿಂಕ್ ಮಾಡ್ತೀವಿ ಅಂತಂದ್ರೆ, ತನ್ನ ಗಂಡನ್ನ ಕಳ್ಕೊಂಡಿರುವಂತ ಹೆಂಗಸು ಒಂಟಿ ಪೇರೆಂಟ್ ಆಗಿ, ಸಿಂಗಲ್ ಪೇರೆಂಟ್ ಆಗಿ ಮಕ್ಕಳುಗಳನ್ನ ಸಾಕೋದಕ್ಕೂ, ಹೆಂಡತಿಯನ್ನ ಕಳ್ಕೊಂಡಿರುವಂತ ಗಂಡಸು ತಂದೆಯಾಗಿ ಹೆಂಡತಿ ಇಲ್ದಂಗೆ ತಂದೆ ಮತ್ತೆ ತಾಯಿ ಎರಡೂ ಕೂಡ ಆತನೇ ಆಗಿ ಮಕ್ಕಳುಗಳನ್ನ ಸಾಕುವಂಥದ್ದು ಬೆಳೆಸುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಸೊ ಇವಳೆಲ್ಲ ಅದನ್ನ ಅಬ್ಸರ್ವ್ ಮಾಡ್ತಾಳೆ. ತಂದೆ ಎಂತ ತ್ಯಾಗವನ್ನ ಮಾಡ್ತಾ ಇದ್ದಾನೆ, ಎಷ್ಟು ಶ್ರಮ ಹಾಕ್ತಾ ಇದ್ದಾನೆ, ಎಷ್ಟು ಪ್ರೀತಿಯನ್ನ ನಮಗೆ ಕೊಟ್ಟು ತಾಯಿಯ ನೆನಪು ತುಂಬಾ ಕಾಡದೇ ಇರೋ ತರ ನಮ್ಮನ್ನು ಬೆಳೆಸ್ತಾ ಇದ್ದಾನೆ. ಅಪ್ಪ ಅಂದ್ರೆ ಎಂತ ಅದ್ಭುತ, ಎಂತ ಅದ್ಭುತವಾಗಿರೋ ಶಕ್ತಿ ಇದು ಅನ್ನೋದು ತಲೆಗೆ ಆಕೆಗೆ ಬರಕ್ ಶುರು ಆಗುತ್ತೆ. ಹಿಂಗ್ ಬರಕ್ ಶುರು ಆದ್ಮೇಲೆನೆ ಆಕೆಗೆ ತಂದೆಯ ಬಗ್ಗೆ ತುಂಬಾ ಗೌರವ ಬೆಳೆಯುತ್ತೆ, ಪ್ರೀತಿ ಬೆಳೆಯುತ್ತೆ, ತ್ಯಾಗ ಎಂತದ್ದು ಅಂತೆಲ್ಲ ಅರಿವಾಗೋದಕ್ಕೆ ಬೆಳೀತಾ ಬೆಳೀತಾ ಶುರುವಾಗತ್ತೆ. ಹೀಗಿರುವಾಗ ಏನಾಗತ್ತೆ, 1909ನೇ ಇಸ್ವಿನಲ್ಲಿ ಚರ್ಚ್ ಒಂದರಲ್ಲಿ ತಾಯಂದಿರ ದಿವಸ ಅಂದ್ರೆ ಮದರ್ಸ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಆ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡೋ ಟೈಮ್ನಲ್ಲಿ ಅಲ್ಲಿಂದ ಬಂದಿದ್ದಂತಹ ಸುಮಾರು ಜನಗಳು ಮದರ್ಸ್ ಡೇ ಬಗ್ಗೆ ವಿಶೇಷವಾಗಿರೋ ಉಪನ್ಯಾಸವನ್ನ ಕೊಡುವಂಥದ್ದು, ಭಾಷಣವನ್ನ ಮಾಡುವಂಥದ್ದು, ಅಥವಾ ತಾಯಿಯರ ತ್ಯಾಗ ಮತ್ತೆ ಪ್ರೀತಿಯನ್ನ ನೆನಪು ಮಾಡ್ಕೊಳ್ಳುವಂತ ಪ್ರಾರ್ಥನಾ ಗೀತೆಗಳನ್ನ ಹಾಡುವಂಥದ್ದು, ಹೀಗೆಲ್ಲ ಚರ್ಚ್ನಲ್ಲಿ ಮಾಡ್ತಾ ಇರ್ತಾರೆ. ಹೀಗೆಲ್ಲ ನಡೀತಾ ಇರೋ ಟೈಮ್ನಲ್ಲಿ ಈಕೆಗೆ ತಲೆಗೆ ಬರುತ್ತೆ, ಯಾರಿಗೆ, ಸಮೋರಾಗೆ.
ತಾಯಂದಿರಂತೆ ಮಕ್ಕಳನ್ನ ಪ್ರೀತಿಯಿಂದ ಸಾಕಿ ಸಲಹುವಂತ ತಂದೆಯರಿಗೂ ಒಂದ್ ದಿವಸ ಯಾಕೆ ಬೇಡ? ನಾವ್ ಯಾಕೆ ಸೆಲೆಬ್ರೇಟ್ ಮಾಡಬಾರ್ದು ಅಂತ ಹೇಳಿ. ನಾನು ವಿಡಿಯೋ ಬಿಗಿನಿಂಗ್ ಅಲ್ಲೇ ಹೇಳ್ದೆ, ಇವತ್ತಿಗೂ ಜಗತ್ತಿನಾದ್ಯಂತ ಅದೇ ಪರಿಕಲ್ಪನೆ, ನಂಬಿಕೆ ಅಥವಾ ಒಂದು ಕಾನ್ಸೆಪ್ಟ್ ಅನ್ನೋದೇನಿದೆಯಲ್ಲ, ಅಮ್ಮನ್ ಪ್ರೀತಿ ಯಾವಾಗ್ಲೂ ಕಣ್ಣಿಗ್ ಕಾಣಿಸ್ತಾ ಇರತ್ತೆ. ಆದ್ರೆ ಅಪ್ಪನ ಪ್ರೀತಿ ಮತ್ತೆ ತ್ಯಾಗ ಎಷ್ಟೋ ಸಲ ನಮಗ್ ಕಾಣಿಸ್ತಾ ಇರೋದಿಲ್ಲ. ಅನ್ಸಂಗ್ ಹೀರೋಸ್ ಅಂತ ಕರಿತೀವಲ್ಲ ನಾವು, ಆ ಕೆಟಗರಿಗೆ ಬರುವಂತವ್ರು ಅಪ್ಪಂದ್ರು ಅಂತ ಅನ್ಬೋದು. ಸೊ ಆ ಮೊಮೆಂಟ್ ಅಲ್ಲಿ ಚರ್ಚಲ್ಲಿ ಕುತ್ಕೊಂಡು ಹಿಂಗೆಲ್ಲ ಕೇಳೋವಾಗ, ಪ್ರಾರ್ಥನೆಗಳನ್ನ ಕೇಳೋವಾಗ, ಭಾಷಣವನ್ನ ಕೇಳೋವಾಗ ಟಕ್ ಅಂತ ಈಕೆ ತಲೆಗೆ ಒಂದು ಅಪರಿಕಲ್ಪನೆ ಬರುತ್ತೆ. ಅಪ್ಪಂದ್ರಿಗೂ ಒಂದು ದಿವಸ ಬೇಕಲ್ವಾ? ಅವ್ರನ್ನೂ ನೆನಪು ಮಾಡ್ಕೊಳ್ಬೇಕಲ್ವಾ? ಅವ್ರದ್ದು ತ್ಯಾಗ ಏನ್ ಕಡಿಮೆ ಅಲ್ವಲ್ಲ? ಅವರು ಏನ್ ಕಡಿಮೆ ಪ್ರೀತಿ ಮಾಡಲ್ವಲ್ಲ ಅನ್ನೋದು. ಇಲ್ಲಿಂದ ಒಂದು ಮೊಳಕೆ ಹೊಡೆಯುತ್ತೆ ಆ ಚಿಂತನೆ ಅನ್ನೋದು, ಅಪರಿಕಲ್ಪನೆ ಅನ್ನುವಂಥದ್ದು. ಈ ರೀತಿಯಾದ ಒಂದು ಪರಿಕಲ್ಪನೆ ಸಮೌರಾಳ ತಲೆಗೆ ಬಂದಾದ್ಮೇಲೆ ಅವಳೇನ್ ಮಾಡ್ತಾಳೆ, ಸ್ಥಳೀಯವಾಗಿರುವಂತ ಚರ್ಚಿನ ಮುಖಂಡರನ್ನ ಅಥವಾ ಸಮುದಾಯದ ನಾಯಕರನ್ನ, ಸ್ಥಳೀಯ ರಾಜಕೀಯ ನಾಯಕರುಗಳನ್ನ ಅವ್ರನ್ನೆಲ್ಲ ಭೇಟಿಯಾಗಿ ಅವ್ರಿಗೊಂದು ಪ್ರಪೋಸಲ್‌ನ ಕೊಡ್ತಾಳೆ. ನಾವ್ ಯಾಕೆ ಈ ತರ ಮದರ್ಸ್ ಡೇ ತರ ಫಾದರ್ಸ್ ಡೇನ ಸೆಲೆಬ್ರೇಟ್ ಮಾಡಬಾರ್ದು? ಅಪ್ಪಂದ್ರನ್ನ ನೆನಪಿಸ್ಕೊಳ್ಳುವಂತ, ಸ್ಮರಣೆ ಮಾಡುವಂತ ಒಂದು ದಿವಸವನ್ನ ಯಾಕೆ ಮಾಡಬಾರ್ದು ಅಂತ ಹೇಳಿ. ಆದ್ರೆ ಅವಳು ಹೇಳಿದ ತಕ್ಷಣಕ್ಕೇನೆ ಎಷ್ಟೋ ಜನ ಗಂಡಸರುಗಳೇ ಕೂಡ ಇವಳ ಮಾತನ್ನ ಸಪೋರ್ಟ್ ಮಾಡೋದಿಲ್ಲ. ಏನೋ ಗಿಮಿಕ್ ಮಾಡ್ತಾ ಇದ್ದಾರೆ. ಯಾರಿಗೋ ಏನೋ ಲಾಭ ಆಗೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇವಳು ತುಂಬಾ ಜೆನ್ಯೂನ್ ಆಗಿ ಥಿಂಕ್ ಮಾಡ್ತಾ ಇಲ್ಲ ಅಂತ ಅವಳನ್ನೇ ಅನುಮಾನದ ದೃಷ್ಟಿಯಲ್ಲಿ ನೋಡುವಂತ, ಮತ್ತೆ ಈಕೆಯ ಇಟ್ಟಂತ ಬೇಡಿಕೆಯನ್ನ ತಿರಸ್ಕಾರ ಮಾಡುವಂತ, ಅದನ್ನ ಅಪಹಾಸ್ಯ ಮಾಡುವಂತ ಸುಮಾರು ಘಟನೆಗಳು ಆ ಕಾಲಘಟ್ಟದಲ್ಲಿ ನಡೆಯುತ್ತೆ. ಅಂಡ್ ಎಲ್ಲಾ ವ್ಯವಸ್ಥೆನೂ ಹಾಗೆ ನೋಡಿ. ಅದು ಯಾವುದೇ ಕಾಲಘಟ್ಟ ಆಗಿರ್ಲಿ, ಯಾವುದೇ ದೇಶ ಆಗಿರ್ಲಿ, ಒಂದು ಹೊಸ ವ್ಯವಸ್ಥೆಯನ್ನ ಏನೋ ಮಾಡಕ್ ಹೊರಡ್ತಿದೀವಿ ಅಂತ ಬಂದ್ರೆ, ಹೊಸದಾಗಿ ಏನೋ ಪ್ರಾರಂಭ ಮಾಡ್ತಿದೀವಿ ಅಂತ ಬಂದ್ರೆ, ಒಪ್ಕೊಳ್ಳೋದ್ರ ಜೊತೆಗೆ ಅದನ್ನ ಅಪೋಸ್ ಮಾಡುವಂತ ಅಥವಾ ಕಾಲೆಳೆಯುವಂತ ಜನಗಳು ಎಲ್ಲಾ ಕಡೆನೂ ಇರ್ತಾರೆ ಅನ್ನೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಆಕೆ ಛಲವನ್ನ ಮಾತ್ರ ಬಿಡೋದಿಲ್ಲ. ಮ್ಯಾಕ್ಸಿಮಮ್ ಆಕೆ ಕೈನಲ್ಲಿ ಎಷ್ಟಾಗುತ್ತೋ ಶಿ ಟ್ರೈಡ್ ಹರ್ ಲೆವೆಲ್ ಬೆಸ್ಟ್. ಇದೆಲ್ಲಾ ಪ್ರಯತ್ನಗಳ ಫಲವಾಗಿ ಏನಾಗುತ್ತೆ, ಜೂನ್ 19ನೇ ತಾರೀಕು 1910ನೇ ಇಸ್ವಿ ಅವತ್ತಿನ ದಿವಸ ಮೊದಲ ಬಾರಿಗೆ ಅಮೆರಿಕದ ವಾಷಿಂಗ್ಟನ್‌ನಲ್ಲಿ ತಂದೆಯರ ದಿವಸವನ್ನ ಅಂದ್ರೆ ಫಾದರ್ಸ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತಾರೆ. ಅಂಡ್ ಇಲ್ಲಿ ಇನ್ನೊಂದು ರೋಚಕವಾಗಿರೋ ಕಥೆ ಇದೆ. ಜೂನ್ 5ನೇ ತಾರೀಕು ಬಂದು ಸಮೋರಾಳ ತಂದೆ ವಿಲಿಯಂ ಸ್ಮಾರ್ಟ್ ಹುಟ್ಟಿದಂತ ದಿವಸ. ಆತನ ಬರ್ತ್‌ಡೇ ಇರುತ್ತೆ ಅವತ್ತು. ಅವಳಿಗೆ ತುಂಬಾ ಕನಸಿರುತ್ತೆ, ತುಂಬಾ ಆಸೆ ಇರುತ್ತೆ. ತನ್ನ ತಂದೆಯ ಹುಟ್ಟಿದ ದಿವಸವನ್ನೇ ಫಾದರ್ಸ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಹೇಳಿ. ಆದ್ರೆ ಸಡನ್ ಆಗಿ ಇದನ್ನ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಬೇಕಾಗಿ ಬಂದಿದ್ರಿಂದ ಎಲ್ಲ ಸಿದ್ಧತೆಗಳು ಸರಿಯಾಗಿ ನಡೆದಿರೋಲ್ಲ. ಸೊ ಹಾಗಾಗಿ ಜೂನ್ 5ನೇ ತಾರೀಕು ಅಂತ ಏನು ಆಕೆ ಪ್ಲಾನ್ ಮಾಡ್ಕೊಂಡಿರ್ತಾಳೆ, ಅವತ್ತು ಅದನ್ನ ಸೆಲೆಬ್ರೇಟ್ ಮಾಡೋದಕ್ಕೆ, ಆಚರಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದ್ರ ಬದಲಾಗಿ ಜೂನ್ 19ನೇ ತಾರೀಕು ಅದನ್ನ ಸೆಲೆಬ್ರೇಟ್ ಮಾಡ್ತಾಳೆ. ಅದು ಮೊದಲನೇ ಬಾರಿಗೆ. ಅದಾದ್ಮೇಲೆ ಏನಾಗುತ್ತೆ, ಮತ್ತೆ ಅದನ್ನ ಅಧಿಕೃತವಾಗಿ ಅಮೆರಿಕದ ಅಧ್ಯಕ್ಷರಾಗ್ಲಿ ಅಥವಾ ಬೇರೆ ಕನ್ಸರ್ನ್ಡ್ ಲೀಡರ್ಸ್‌ಗಳು ಯಾರು ಇರ್ತಾರಲ್ವಾ, ಅವ್ರು ಯಾರು ಕೂಡ ಅನುಮೋದನೆ ಮಾಡೋದೇ ಇಲ್ಲ. ಅದಾದ್ಮೇಲೆ 1916ರಲ್ಲಿ ಅವತ್ತಿನ ಅಮೆರಿಕದ ಅಧ್ಯಕ್ಷರಾಗಿದ್ದ ವುಡ್ರೋ ವಿಲ್ಸನ್ ಅವರು ಮತ್ತೆ 1924ರಲ್ಲಿ ಅಮೆರಿಕದ ಅಧ್ಯಕ್ಷರಾಗಿದ್ದ ಕ್ಯಾಲ್ವಿನ್ ಕೋಲಿಜ್ ಇವರಿಬ್ರು ಏನ್ ಮಾಡ್ತಾರೆ, ಇವಳ ಒಂದು ಪರಿಕಲ್ಪನೆ ಏನಿತ್ತು, ಈ ತರ ಫಾದರ್ಸ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋ ಒಂದು ಥಾಟ್ ಇತ್ತಲ್ಲ, ಇದಕ್ಕೆ ಅವರು ಬೆಂಬಲವನ್ನ ಕೊಡ್ತಾರೆ. ಆದ್ರೆ ಅಂತಿಮವಾಗಿ 1972ರಲ್ಲಿ ಅವತ್ತಿನ ಅಮೆರಿಕದ ಅಧ್ಯಕ್ಷರಾಗಿದ್ದ ರಿಚರ್ಡ್ ನಿಕ್ಸನ್ ಅವರು ಜೂನ್ 3ನೇ ಭಾನುವಾರವನ್ನ ರಾಷ್ಟ್ರೀಯ ತಂದೆಯರ ದಿನ ಎಂದು ಅಧಿಕೃತವಾಗಿ ಕಾನೂನು ಮಾಡ್ತಾರೆ. ಎಲ್ಲಿ ಅಮೆರಿಕದಲ್ಲಿ ಫಸ್ಟ್ ಬರುತ್ತೆ. ಅದಾದ್ಮೇಲೆ ಜಗತ್ತಿನ ಎಲ್ಲಾ ದೇಶಗಳಲ್ಲೂ ಕೂಡ ಬೇರೆ ಬೇರೆ ದಿವಸಗಳಲ್ಲಿ ಅದನ್ನ ಆಚರಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಸೊ ಇದಿಷ್ಟು ಆಕೆ ತನ್ನ ತಲೆಗೆ ಈ ಥಾಟ್ ಬಂದಾಗಿಂದ ಅಧಿಕೃತವಾಗಿ ಒಂದು ಕಾನೂನನ್ನ ತರುವಂತ, ಅಮೆರಿಕದ ಅಧ್ಯಕ್ಷರು ಅದನ್ನ ರಾಷ್ಟ್ರೀಯ ದಿವಸ ಅಂತ ಆಚರಣೆ ಮಾಡೋವರೆಗೂನುವೆ ಅನೌನ್ಸ್ ಮಾಡೋ ಲೆವೆಲ್‌ಗೆ ಆಕೆ ಎಷ್ಟು ಹೋರಾಟ ಮಾಡ್ತಾಳೆ ಅನ್ನೋದಕ್ಕೆ ಇದಿಷ್ಟು ಸಾಕ್ಷಿಯಾಗಿ ನಮ್ಮ ಮುಂದೆ ನಿಂತಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತಂದ್ರೆ, ಅಲ್ಲಿ ಫಾದರ್ಸ್ ಡೇನ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ತಂದೆ ಬದುಕಿರೋ ಮಕ್ಳುಗಳು ಏನ್ ಮಾಡ್ತಾ ಇದ್ರು, ರೆಡ್ ರೋಸ್ ಅಂದ್ರೆ ಕೆಂಪು ಗುಲಾಬಿಯನ್ನ ತಗೊಂಡೋಗಿ ಅದು ಚರ್ಚಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ರ ಅಥವಾ ಯಾವ ಜಾಗದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ರೋ ಅದನ್ನ ತಗೊಂಡ್ ಹೋಗ್ತಾ ಇದ್ರು. ಅಂಡ್ ತಂದೆಯನ್ನ ಕಳ್ಕೊಂಡಿರೋ ಮಕ್ಳುಗಳು ಅಂದ್ರೆ ಯಾರಿಗೆ ತಂದೆ ಇರೋದಿಲ್ಲ, ಅವ್ರು ಕಳ್ಕೊಂಡಿರ್ತಾರೆ, ಅವರು ವೈಟ್ ರೋಸ್ ಅನ್ನ, ಬಿಳಿ ಗುಲಾಬಿ ಹೂಗಳನ್ನ ತಗೊಂಡೋಗಿ ಅದನ್ನ ಪ್ರೇ ಮಾಡೋದಾಗಿರ್ಲಿ ಅಥವಾ ಒಂದು ಅದನ್ನ ಗ್ರಾಟಿಟ್ಯೂಡ್ ಅನ್ನ ಎಕ್ಸ್‌ಪ್ರೆಸ್ ಮಾಡೋದಾಗಿರ್ಲಿ, ಈ ತರದೆಲ್ಲ ಮಾಡ್ತಾ ಇದ್ರು. ಆದ್ರೆ ಸೊನೋರಾ ಅವರಿಗೆ ತಂದೆಯರ ಬಗ್ಗೆ ಎಷ್ಟು ಪ್ರೀತಿ ಇತ್ತು ಅಂತಂದ್ರೆ, ಬರೀ ತನ್ನ ತಂದೆಯ ಬಗ್ಗೆ ಅಲ್ಲ, ಇಡೀ ಜಗತ್ತಿನಲ್ಲಿರುವಂತ ತಂದೆಯರ ಬಗ್ಗೆ ಎಲ್ಲ ಎಷ್ಟು ಪ್ರೀತಿ ಇತ್ತು ಅಂತಂದ್ರೆ, ಯಾರು ಮನೆಯಿಂದ ಹೊರಗಡೆ ಬರಕ್ ಆಗದೆ ಇರೋ ಲೆವೆಲ್‌ಗೆ ಅನಾರೋಗ್ಯ ಪೀಡಿತರಾಗಿದ್ರು, ಬೆಡ್ ರಿಡನ್ ಆಗಿರ್ತಾ ಇದ್ರು, ಅವ್ರ ಮನೆಗಳಿಗೆ ತಾನೇ ಖುದ್ದಾಗಿ ಹೋಗಿ ಈ ಗುಲಾಬಿ ಹೂಗಳನ್ನ ಕೊಟ್ಟು ಅವರಿಗೆ ವಿಶನ್ನ ಮಾಡಿ ಬರುವಂತ ಕೆಲಸವನ್ನ ಮಾಡ್ತಾ ಇದ್ಲು. ಅಷ್ಟ್ರ ಮಟ್ಟಿಗೆ ಆಕೆಗೆ ತಂದೆ ಅನ್ನೋ ಒಂದು ವ್ಯಕ್ತಿಯಲ್ಲಿರೋ ಶಕ್ತಿ ಬಗ್ಗೆ ಅಪಾರವಾದ ಅಭಿಮಾನ, ಗೌರವ, ಪ್ರೀತಿ ಇವೆಲ್ಲವೂ ಕೂಡ ಇದ್ವು. ಹಾಗೇನೆ ನಾನು ಅವಾಗ್ಲೇ ಹೇಳ್ದೆ, ಅಮೆರಿಕದಲ್ಲಿ ಅದನ್ನ ಶುರು ಮಾಡ್ತಾರೆ.
ರಾಷ್ಟ್ರೀಯ ತಂದೆಯರ ದಿವಸ ಅಥವಾ ನ್ಯಾಷನಲ್ ಫಾದರ್ಸ್ ಡೇ ಅಂತ ಹೇಳಿ. ಬಟ್ ಇವತ್ತಿಗೂ ನಾವು ವಿಶ್ವದಾದ್ಯಂತ ಜಗತ್ತಿನಲ್ಲಿ 100ಕ್ಕೂ ಹೆಚ್ಚು ದೇಶಗಳಲ್ಲಿ ಇವತ್ತು ಫಾದರ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆದ್ರೆ ಕೆಲವೊಂದು ದೇಶಗಳಲ್ಲಿ ದಿನಾಂಕಗಳು ಭಿನ್ನವಾಗಿರ್ತವೆ ಅಷ್ಟೇನೆ. ಇವಾಗ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಅಮೆರಿಕ, ಭಾರತ, ಕೆನಡಾ ಮುಂತಾದ ದೇಶಗಳಲ್ಲಿ ಜೂನ್ ತಿಂಗಳ 3ನೇ ಭಾನುವಾರ ಸೆಲೆಬ್ರೇಟ್ ಮಾಡ್ತಾರೆ. ಆಸ್ಟ್ರೇಲಿಯಾ ದೇಶದಲ್ಲಿ ಸೆಪ್ಟೆಂಬರ್ 1ನೇ ಭಾನುವಾರವನ್ನ ಸೆಲೆಬ್ರೇಟ್ ಮಾಡ್ತಾರೆ, ಅಂದ್ರೆ ಫಾದರ್ಸ್ ಡೇ ಆಗಿ. ಬ್ರೆಜಿಲ್ ದೇಶದಲ್ಲಿ ಆಗಸ್ಟ್ 2ನೇ ಭಾನುವಾರ ಸೆಲೆಬ್ರೇಟ್ ಮಾಡ್ತಾರೆ. ಇಟಲಿ ಮತ್ತು ಯುರೋಪಿನ ಕೆಲವೊಂದು ದೇಶಗಳಲ್ಲಿ ಮಾರ್ಚ್ 19ನೇ ತಾರೀಕು ಅವತ್ತು ಸೇಂಟ್ ಜೋಸೆಫ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಅವತ್ತಿನ ದಿವಸಾನೇ ಫಾದರ್ಸ್ ಡೇ ಅಂತಾನು ಸೆಲೆಬ್ರೇಟ್ ಮಾಡ್ತಾರೆ. ಇದು ಜಗತ್ತಿನ ಎಲ್ಲ ಕಡೆ ಸೆಲೆಬ್ರೇಟ್ ಮಾಡುವಂತ ದಿವಸಗಳು. ಬದಲಾವಣೆ ಜಗದ ನಿಯಮ ಅನ್ನುವಂಥದ್ದು ಎಲ್ಲರಿಗೂ ಎಲ್ಲ ಕಾಲಕ್ಕೂ ಅನ್ವಯ ಆಗುವಂಥದ್ದು. ಅದರಿಂದ ತಂದೆ ಅನ್ನೋ ಪಾತ್ರ ಕೂಡ ಹೊರತಾಗಿಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, 50-60 ವರ್ಷ ಹಿಂದಕ್ಕೆ ಹೋದ್ರೆ ತಂದೆ ಅನ್ನೋ ಚಿತ್ರಣನೇ ಬೇರೆ ತರ ಇರ್ತಾ ಇತ್ತು. ತುಂಬಾ ಸ್ಟ್ರಿಕ್ಟ್ ಆಗಿರುವಂತ, ಯಾವಾಗ್ಲೂ ಗದರಿಸುವಂತ, ಮಕ್ಳುಗಳನ್ನ ಬಹಿದಲ್ಲಿಟ್ಕೊಳ್ಳುವಂತ ಒಂದು ವ್ಯಕ್ತಿ ಅನ್ನೋ ತರದ್ದು. ಆದ್ರೆ ಈಗ ಹಂಗಿಲ್ಲ. ತಂದೆ ಒಳ್ಳೆ ಫ್ರೆಂಡ್ ಹೌದು, ಒಳ್ಳೆ ಮೆಂಟರ್ ಕೂಡ ಹೌದು, ಒಳ್ಳೆ ಗುರುವೂ ಹೌದು, ಎಲ್ಲವೂ ಹೌದು. ಸೊ ಒಂದು ಮಾರ್ಗದರ್ಶಕರಾಗಿ ಮಕ್ಕಳನ್ನ ಒಂದು ದಾರಿದೀಪವನ್ನ ತೋರಿಸುವಂತ ಶಕ್ತಿಯೂ ಹೌದು. ಅಂತ ಎಲ್ಲಾ ತಂದೆಗಳಿಗೂ ಕೂಡ ಹ್ಯಾಪಿ ಫಾದರ್ಸ್ ಡೇ. ಅಂಡ್ ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ತಂದೆಯ ಬಗ್ಗೆ ತುಂಬಾ ನೆನಪು ಮಾಡ್ಕೊಳ್ಳುವಂಥದ್ದು ಇದೆ ಅಂತಂದ್ರೆ ಅದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು.